ಸಂಜೆ ಬಾಗಿಲು ತಟ್ಟಿದ ಶಬ್ದ ಕೇಳಿ ಹೋಗಿ ಬಾಗಿಲು ತೆಗಿತಾಳೆ ಆರೋಹಿ. ಇಬ್ಬರು ಬ್ಯೂಟಿಷಿಯನ್ಸ್ ಅವಳ ಎದುರು ನಿಂತಿರ್ತಾರೆ. ಮೇಡಮ್, ನಿಮಗೆ ರೆಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ್ಯಾಕೆ? ಯಾರು ಹೇಳಿದ್ರು? ಸುಮಿತ್ ಸರ್ ಅವರ ಆದೇಶ ಮೇಡಮ್ ಅಂತ ಹೇಳಿದ ಕೂಡಲೇ ಇನ್ನೇನು ಮಾತಾಡದೆ ಒಳಗೆ ಬರೋದಕ್ಕೆ ಅವರಿಗೆ ದಾರಿ ಮಾಡಿಕೊಡ್ತಾಳೆ. ಅವರು ಒಳಗೆ ಬಂದು ಆರೋಹಿಯನ್ನು ಮೊದಲ ರಾತ್ರಿಯ ಮಧುವಣಗೆತ್ತಿಯಂತೆ ಬಹಳ ಸುಂದರವಾಗಿ ತಯಾರು ಮಾಡ್ತಾರೆ. ಕೆಂಪು ಬಣ್ಣದ ಸೀರೆಯಲ್ಲಿ ತಲೆ ತುಂಬ ಮಲ್ಲಿಗೆ ಹೂ ಮುಡಿದು ಸರಳವಾದ ಮೇಕಪ್ನೊಂದಿಗೆ ಆರೋಹಿ ಬಹಳ ಸುಂದರವಾಗಿ ಕಾಣ್ತಿರ್ತಾಳೆ. ಆರೋಹಿ ಬಹಳ ಸುಂದರವಾಗಿರ್ತಾಳೆ, ಆದರೆ ಅವಳ ಮುಖದಲ್ಲಿ ನಗು ಇರೋದಿಲ್ಲ. ಅವಳನ್ನ ತಯಾರು ಮಾಡಿ ಬ್ಯೂಟಿಷಿಯನ್ಸ್ ಹೋದ್ಮೇಲೆ ತನ್ನ ಫೋನಿಗೆ ಬಂದ ನೋಟಿಫಿಕೇಷನ್ ಏನಂತ ಪರೀಕ್ಷಿಸ್ತಾಳೆ. ಕಬೀರ್ ಕಳುಹಿಸಿದ ಒಂದು ವಿಡಿಯೋ. ಅದು ಏನಂತ ಡೌನ್ಲೋಡ್ ಮಾಡ್ತಾಳೆ ಆರೋಹಿ. ವಿಡಿಯೋ ಪ್ಲೇ ಆಗ್ತಿರೋಷ್ಟು ಹೊತ್ತು ಅವಳ ಕಣ್ಣಲ್ಲಿ ಕಣ್ಣೀರು ಹಾಗೆ ಸುರಿತಿರುತ್ತೆ. ಅಷ್ಟರಲ್ಲಿ ಅವಳ ಸೆಲ್ಗೆ ಕಾಲ್ ಬರೋದ್ರಿಂದ ತಕ್ಷಣ ರಿಸೀವ್ ಮಾಡಿ ಮೌನವಾಗ್ತಾಳೆ. ನೋಡಿದೆ ವಿಡಿಯೋ ಅಂತ ಕಬೀರ್ ಕೇಳಿದಾಗಲೂ ಏನು ಮಾತಾಡದೆ ಸುಮ್ಮನಿರ್ತಾಳೆ ಆರೋಹಿ. ನಾನು ಹೇಳಿದ್ದೆ ಅಲ್ವಾ ಆ ಸುಮೇಧ್ ಮಾತುಗಳನ್ನ ನಂಬೇಡ ಅಂತ. ನೋಡಿದ್ಯಾ ಅವನೆಷ್ಟು ದೊಡ್ಡ ವಂಚಕ ಅಂತ. ಆದರೂ ನೀನೇ ಸುಮೇಧ್ ಲೈಫ್ನಲ್ಲಿ ಫಸ್ಟ್ ಹುಡುಗಿ ಅಂತ ಅವನು ಹೇಳಿದರೆ ನೀನು ಹೇಗೆ ನಂಬಿದೆ? ಒಬ್ಬ ಮಾಫಿಯಾ ಡಾನ್ ಆಗಿದುವರೆಗೆ ಯಾವ ಹುಡುಗಿಯನ್ನು ಮುಟ್ಟಿಲ್ಲ ಅಂತ ಅವನು ಹೇಳೋದೇನು? ನೀನು ಅದನ್ನು ನಂಬೋದೇನು? ಈಗಲಾದರೂ ಕಂಡುಬಿಟ್ಟು ಅವನ ಮೇಲಿರೋ ಈ ಸಣ್ಣ ನಂಬಿಕೆಯನ್ನು ಕೂಡ ಮುರಿದುಕೋ ಅಂತಾನೆ ಕಬೀರ್. ಈಗ ನೀನು ಕಳಿಸಿದ ವಿಡಿಯೋ 6 ತಿಂಗಳಿಂದ ಒಬ್ಬ ಹುಡುಗಿ ಜೊತೆ ಆ ಹೋಟೆಲ್ನಲ್ಲಿ ಅಂತ ಹೇಳ್ತಿದ್ದ ಕಬೀರ್ನ ಮಧ್ಯದಲ್ಲಿ ತಡೆದು, ಸಾಕು, ಆ ವಿಡಿಯೋ ನೋಡಿದ್ದೀನಿ ಮತ್ತು ನನಗೆ ಅರ್ಥ ಆಗಿದೆ. ಜೀವನದಲ್ಲಿ ಯಾರ ಮಾತಿನ ಮೇಲೆಯೂ ಸ್ವಲ್ಪವೂ ನಂಬಿಕೆ ಇಡಬಾರ್ದು ಅಂತ ಸುಮೇಧ್ ಮಾತುಗಳಿಗೆ ನಾನು ಕೂಡ ಒಂದು ನಿಮಿಷ ಅವನ ಮಾತು ನಿಜ ಅಂತ ನಂಬಿದೆ. ಆದರೆ ಈಗ ಅರ್ಥ ಆಯಿತು. ಇನ್ನು ಹೆಚ್ಚು ಚರ್ಚೆ ಬೇಡ ಅಂತ ಕಾಲ್ ಕಟ್ ಮಾಡ್ತಾಳೆ ಆರೋಹಿ. ಗಟ್ಟಿಯಾಗಿ ಉಸಿರು ಬಿಟ್ಟು ಆ ವಿಡಿಯೋವನ್ನು ಮತ್ತೆ ಪ್ಲೇ ಮಾಡ್ತಾಳೆ. ಅದರಲ್ಲಿ ಸುಮೇಧ್ ಒಬ್ಬ ಹುಡುಗಿ ಜೊತೆ ಹೋಟೆಲ್ ರೂಮ್ನಲ್ಲಿ ಏಕಾಂತವಾಗಿ ಇಂಟಿಮೇಟ್ ಇರೋ ವಿಡಿಯೋ ಅದು. ಆ ವಿಡಿಯೋ ನೋಡಿದ ಮೇಲೆ ಕೋಪದಿಂದ ಫೋನನ್ನು ಬೆಡ್ ಮೇಲೆ ಎಸಿತಾಳೆ. ಅವಳ ಕಿವಿಯಲ್ಲಿ ಸುಮೇಧ್ ಮಧ್ಯಾಹ್ನ ಹೇಳಿದ ಮಾತುಗಳೇ ನೆನಪಾಗ್ತಿದ್ರೆ ಅವಳ ಮನಸ್ಸಿನಲ್ಲಿ ಯಾಕೋ ತಿಳಿಯೋದು. ಆದರೆ ಸುಮೇಧ್ ಹೇಳಿದ ಮಾತುಗಳೇ ನಿಜವೆಂತ ಅವಳ ಮನಸ್ಸು ಗಟ್ಟಿಯಾಗಿ ನಂಬ್ತಿರುತ್ತೆ. ಆದರೆ ನೋಡಿದ ಕಣ್ಣುಗಳು ಮತ್ತು ಮೆದುಳು ಎರಡೂ ನಂಬದ ಕಾರಣ ಮೆದುಳು ಮತ್ತು ಮನಸ್ಸಿನ ಮಧ್ಯೆ ಆರೋಹಿ ನಲುಗಿ ಹೋಗ್ತಾ ಇರ್ತಾಳೆ. ಆ ನಂತರ ಕಣ್ಣು ಮುಚ್ಚಿಕೊಂಡು, ನಿನ್ನ ಮಾತುಗಳನ್ನ ಸ್ವಲ್ಪ ನಂಬಿದ್ದಕ್ಕೆ ಈಗ ನಾನು ಈ ವಿಡಿಯೋ ನೋಡಿ ಇಷ್ಟೊಂದು ಅಳಬೇಕಾಯಿತು. ಯಾರಿಗೆ ಗೊತ್ತು ಎಷ್ಟು ಜನ ಹುಡುಗಿಯರ ದೇಹಗಳ ಜೊತೆ ನೀನು ಆಟ ಆಡಿದ್ಯೋ. ಈಗ ಈ ವಿಡಿಯೋ ನೋಡಿ ನನಗೇನು ವ್ಯತ್ಯಾಸ ಆಗಬಾರ್ದು, ಆದರೆ ಆಗ್ತಿದೆ. ಅದು ಯಾಕೆ ಎಂಬುದು ಕೂಡ ಅರ್ಥ ಆಗ್ತಿಲ್ಲ. ಹೌದು, ನಾನು ಕೂಡ ಒಬ್ಬ ಹುಡುಗಿ ಅಲ್ವೇ? ಅದಕ್ಕೆ ಇರಬೇಕು. ನನ್ನ ಮನಸ್ಸಿನಲ್ಲಿ ಸಣ್ಣ ಆಸೆ ಇತ್ತು. ಯಾವುದು ನನ್ನದು ಅದು ನನಗೆ ಮಾತ್ರ ಸ್ವಂತ ಅಂದ್ಕೊಂಡಿದ್ದೆ. ಆದರೆ ನೀನು ಜೀವನದಲ್ಲಿ ಎಂದಿಗೂ ನನ್ನವನಾಗಲಾರೆ. ನಾನು ನಿನ್ನವಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ ಆರೋಹಿ. ಅಷ್ಟರಲ್ಲಿ ಕೆಲಸದವಳು ಬಂದು 4ನೇ ಮಹಡಿಗೆ ಹೋಗೋದಕ್ಕೆ ಹೇಳಿದಾಗ ಗಟ್ಟಿಯಾಗಿ ಉಸಿರು ಬಿಟ್ಟು ಲಿಫ್ಟ್ನ 4ನೇ ಮಹಡಿಗೆ ಹೋಗ್ತಾಳೆ ಆರೋಹಿ. ಸುಮೇಧ್ ರೂಮ್ಗೆ ಹೋದ ಆರೋಹಿಗೆ ಅಲ್ಲಿ ಯಾವುದೇ ಅಲಂಕಾರ ಕಾಣಿಸೋದಿಲ್ಲ. ಯಾಕಂದರೆ 4ನೇ ಮಹಡಿಗೆ ಬರೋದಕ್ಕೆ ಸುಮೇಧ್ ಯಾರಿಗೂ ಅನುಮತಿ ನೀಡಿರಲಿಲ್ಲ. ಆ ರೂಮ್ನಲ್ಲಿ ಹಾಸಿಗೆಯ ಹಿಂಭಾಗದಲ್ಲಿದ್ದ ಫೋಟೋ ನೋಡಿ ಬಾಲ್ಕನಿಗೆ ಹೋಗ್ಬಿಡ್ತಾಳೆ. ತಣ್ಣನೆಯ ಗಾಳಿ ಬಂದು ಸೋಕಿದಾಗ ಅಲ್ಲಿವರೆಗೆ ಅಸಮಾಧಾನದಿಂದ ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ. ಅಷ್ಟರಲ್ಲಿ ಅವಳ ಸೊಂಟ ಸುತ್ತ ಯಾರೋ ಕೈ ಹಾಕಿದ ಕೂಡಲೇ ಆತಂಕದಿಂದ ಹಿಂದೆ ತಿರುಗ್ತಿದ್ರೆ ಅವಳನ್ನ ತಡೆದು, ಚಿಂತಿಸ್ಬೇಡ ಬೇಬಿ, ನಾನೇ ಅಂತ ಮೆಲ್ಲಗೆ ಹೇಳ್ತಾನೆ ಸುಮೇಧ್. ಏನು ಮಾತನಾಡದೆ ಮೌನವಾಗಿರ್ತಾಳೆ. ಆದರೆ ಸುಮೇಧ್ನಿಂದ ದೂರ ಸರಿಯೋದಕ್ಕೆ ಬಹಳ ಪ್ರಯತ್ನಿಸ್ತಾಳೆ. ಅವಳ ಭುಜದ ಮೇಲೆ ತಲೆ ಇಟ್ಟು, ನಿನಗೆ ಗೊತ್ತಿರುವಾಗ ನೀನು ನನ್ನಿಂದ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತ್ಯಾಕೆ ಪ್ರಯತ್ನ ಅಂತ ಅವಳ ಕುತ್ತಿಗೆ ಬಳಿ ಮುತ್ತಿಕ್ತಾನೆ. ಸುಮೇಧ್ ಮುತ್ತು ಕೊಡ್ತಿದ್ದಂತೆ ಆರೋಹಿಗಾಗಲೇ ನೋಡಿದ ವಿಡಿಯೋ ನೆನಪಾಗಿ ಗಟ್ಟಿಯಾಗಿ ಕಣ್ಣು ಮುಚ್ಚಿಬಿಟ್ಟು ಸುಮೇಧ್ ಕಡೆ ತಿರುಗ್ತಾಳೆ. ಆರೋಹಿ ತನ್ನನ್ನು ನೋಡ್ತಿರೋದನ್ನು ಕಂಡು ಅವನು ಕೂಡ ಅವಳನ್ನೇ ನೋಡ್ತಾನೆ. ಸುಮೇಧ್, ಆ ದಿನ ನೀನು ನನ್ನ ಜೊತೆ ಹೇಳಿದ ಮಾತು ನಿಜವಾ? ಒಂದು ವೇಳೆ ನಿಜವೇ ಆಗಿದ್ರೆ ನನಗೆ ಸಂಪೂರ್ಣ ಸತ್ಯ ತಿಳಿಬೇಕು. ನೀನು ನಮ್ಮ ಮೊದಲ ರಾತ್ರಿ ದಿನ ಆ ವಿಷಯ ಹೇಳ್ತೀನಿ ಅಂದಿದೆಯಲ್ಲ, ಈಗ ಹೇಳು ಅಂತ ಕೇಳ್ತಾಳೆ ಆರೋಹಿ. ಹೋ ಬೇಬಿ, ಆ ವಿಷಯದ ಬಗ್ಗೆ ಇರೋ ಕುತೂಹಲದಲ್ಲಿ ನಮ್ಮ ಮೊದಲ ರಾತ್ರಿ ಮೇಲೆ ಸ್ವಲ್ಪವೂ ಆಸಕ್ತಿ ಇಲ್ಲವೇ ಅಂತ ಅವಳ ಕುತ್ತಿಗೆ ಮೇಲೆ ತುಟಿಗಳಿಂದ ಸವರ್ತಿದ್ದ ಸುಮೇಧ್ ನನ್ನ ತಳ್ಳಿ, ಹಾಂ, ಅಸಂಬದ್ಧವನ್ನು ನಿಲ್ಲಿಸು. ನಿನ್ನ ಸುಳ್ಳು ಮಾತುಗಳನ್ನ ನಿಲ್ಲಿಸಿ. ಆ ದಿನ ನೀನು ಹೇಳಿದ ಮಾತು ನಿಜವಾ? ನಿಜವಾಗಿಯೂ ನನ್ನಣ್ಣ ಬದುಕಿದಾನಾ? ಒಂದು ವೇಳೆ ಇದ್ದರೆ ಎಲ್ಲಿದ್ದಾನೆ ಅಂತ ಕೇಳ್ತಾಳೆ ಆರೋಹಿ. ಅವಳ ಕಡೆ ನೋಡಿ ರಾಕ್ಷಸ ನಗುವಿನೊಂದಿಗೆ, ಈ ಮಾತನ್ನು ನನ್ನ ಕೇಳೋದು ಯಾಕೆ ಬೇಬಿ? ಆ ಕಬೀರ್ನನ್ನ ಕೇಳವನೇ ಹೇಳ್ತಾನೆ ಅಂತಾನೆ ಸುಮೇಧ್. ಆಘಾತದಿಂದ ಅವನ ಕಡೆ ನೋಡಿ, ಕಬೀರ್? ಆರೋಹಿ ಕಣ್ಣುಗಳಲ್ಲಿ ನೋಡ್ತಾ, ಹೌದು ಬೇಬಿ, ಕಬೀರ್.
ಯಾವ ಕಬೀರ್ಗೆ ನೀನು ಎಲ್ಲರಿಗಿಂತ ಹೆಚ್ಚು ಗೌರವ ನೀಡ್ತೀಯೋ ಆ ಕಬೀರ್ ನಿನ್ನನ್ನು ಬಳಸ್ಕೊಳ್ತಿದ್ದಾನೆ. ಅವನು ನಿನ್ನನ್ನು ಬಳಸ್ಕೊಳ್ತಿದ್ದಾನೆ ಬೇಬಿ. ಅವನಿಗೆಲ್ಲವೂ ಗೊತ್ತು. ಈಗ ನಾನು ನಿನಗೆ ಯಾವುದೇ ವಿಷಯ ಹೇಳೋದಿಲ್ಲ. ನಿನಗೆಲ್ಲ ವಿಷಯವನ್ನು ನಿನ್ನ ಮುಖ್ಯಸ್ಥ ಮಿಸ್ಟರ್ ಕಬೀರ್ ಹೇಳ್ತಾನೆ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.